ಶಿವಮೊಗ್ಗ ನಗರದ ಗಾಡಿಕೊಪ್ಪದ ಸರ್ಕಾರಿ ಶಾಲೆಗೆ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ತಾಜುದ್ದೀನ್ ಖಾನ್, ಸದಸ್ಯರಾದ ಗಣಪತಿ ಹಾಗೂ ರತ್ನ ಅವರು ಭೇಟಿ ಇತ್ತು ಪರಿಶೀಲಿಸಿದರು. ಈ ವೇಳೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರೊಂದಿಗೆ ಸಮಾಲೋಚನೆ ನಡೆಸಿದರು. ತದನಂತರ ಶಾಲೆಗೆ ಹೊಂದಿಕೊಂಡಂತಿರುವ ರಾಷ್ಟ್ರೀಯ ಹೆದ್ದಾರಿ ವೀಕ್ಷಿಸಿದರು. ಸದರಿ ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಿದೆ. ಹಾಗೆಯೇ ಮಿತಿಮೀರಿದ ವೇಗದಲ್ಲಿ ವಾಹನಗಳು ಸಂಚರಿಸುತ್ತವೆ. ಇದರಿಂದ ವಿದ್ಯಾರ್ಥಿಗಳು ಹೆದ್ದಾರಿ ದಾಟಿಕೊಂಡು ಶಾಲೆ ಹಾಗೂ ಮನೆಗೆ ಓಡಾಡುವುದು ದುಸ್ತರವಾಗಿ ಪರಿಣಮಿಸಿದೆ ಎಂದು ಸ್ಥಳೀಯರು ಅಹವಾಲು ತೋಡಿಕೊಂಡಿದ್ದಾರೆ. ಈ ಕುರಿತಂತೆ ಸಮಿತಿ ಅಧ್ಯಕ್ಷರಾದ ತಾಜುದ್ದೀನ್ ಖಾನ್ ಅವರು ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ದಾಟಿಕೊಂಡು ಮಕ್ಕಳು ಶಾಲೆ, ಮನೆಗೆ ಓಡಾಡಲು ಹರಸಾಹಸ ಪಡುವಂತಾಗಿದೆ. ಈ ಕಾರಣದಿಂದ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆದು ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಹೆದ್ದಾರಿ ದಾಟಿ ಶಾಲೆಗೆ ಓಡಾಡುವ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗಾಡಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಸುನೀತಾ, ಸಂಜೀವ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಗಾಡಿಕೊಪ್ಪ ಇಲ್ಲಿ ಏನಿವತ್ತು ಶಾಲೆ ಇದೆ, ಪ್ರಾಥಮಿಕ ಶಾಲೆ ಮತ್ತು ಒಂದು ಪ್ರೌಢಶಾಲೆ ಇದೆ. ಇಲ್ಲೆಲ್ಲ ಸೇರಿಸಿದರೆ ಸುಮಾರು 380 ಜನ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಜೊತೆಗೆ ಅಂಗನವಾಡಿಯಲ್ಲೂ ಕೂಡ ಸುಮಾರು ಒಂದು 20 ಜನ ಮಕ್ಕಳಿದ್ದಾರೆ. ಪ್ರತಿದಿನ ಮಕ್ಕಳು ಶಾಲೆಗೆ ಬರಬೇಕಾದ ಸಂದರ್ಭದಲ್ಲಿ ರೋಡಿಂದ ದಾಟಿ ಈ ಕಡೆ ಬರಬೇಕಾಗತ್ತೆ ಮತ್ತು ಆ ಕಡೆ ಹೋಗಬೇಕಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ಮೇಡಮ್ ಅವರು ಹೇಳಿದಂಗೆ ನಮಗೆ ಅನೇಕ ಅನಾಹುತಗಳು ನಡೆದಿರೋದು ಕೂಡ ಮೇಡಮ್ ಅವರು ಹೇಳಿದ್ದಾರೆ. ಸೊ 400 ಮಕ್ಕಳಿರುವಂತಹ ಶಾಲೆಗೆ ಮುಖ್ಯವಾಗಿ ಸುರಕ್ಷತೆಯ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು. ಇಲ್ಲಿ ತಾವೇ ನೋಡಿದಂಗೆ ಈಗ ಭಾರಿ ವಾಹನಗಳು ಓಡಾಡ್ತಿರೋದ ಕಾರಣ ನಾವೇ ರಸ್ತೆ ದಾಟಬೇಕಂದ್ರೆ ಕನಿಷ್ಠ 10 ರಿಂದ 15 ನಿಮಿಷ ಆಗುತ್ತೆ. ಅಂಥದ್ರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು 1ನೇ ಕ್ಲಾಸಿಂದ 2ನೇ ಕ್ಲಾಸಿನ ಮಕ್ಕಳು ದಾಟಬೇಕಂತ ಸಂದರ್ಭದಲ್ಲಿ ತುಂಬ ಅನಾಹುತ ಆಗುವ ಸಾಧ್ಯತೆಗಳಿರೋದ್ರಿಂದ ತುರ್ತಾಗಿ ಸಂಬಂಧಪಟ್ಟಂಥ ಇಲಾಖೆಯರು ಈ ಕುರಿತು ಗಮನ ಹರಿಸಿ ರೋಡ್ ಬ್ರೇಕರ್ ಆಗಿರ್ಬೋದು ಅಥವಾ ರೋಡ್ ಸಿಗ್ನಲ್ಸ್ ಆದರೂ ಹಾಕಿ ಮಕ್ಕಳ ಸುರಕ್ಷತೆ ವ್ಯವಸ್ಥೆಗೆ ಆದ್ಯತೆ ಕೊಡಬೇಕಂತ ಹೇಳಿ ನಮ್ಮಲ್ಲಿ ಒಂದು ಮಕ್ಕಳ ಕಲ್ಯಾಣ ಸಮಿತಿಯನ್ನು ಕಳಕಳಿಯ ವಿನಂತಿ ಸರ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಇವತ್ತು ಬಂದು ನೇರವಾಗಿ ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಗಮನಕ್ಕೆ ಬಂದ ನಂತರ ಸಂಬಂಧಪಟ್ಟಂಥ ಇಲಾಖೆ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತೀವಿ ಸರ್, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತರ್ತೀವಿ ಮತ್ತು ನಗರಸಭೆಯ ಆಯುಕ್ತರ ಗಮನಕ್ಕೂ ಕೂಡ ಒಂದು ವಿಚಾರವನ್ನು ತರುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ತಂದೆ ತಾಯಿಗಳು ಶಿಕ್ಷಕರ ಮೇಲೆ, ಸರ್ಕಾರದ ಮೇಲೆ ಹೊಣೆ ಇಟ್ಟು ಶಾಲೆಗೆ ಕಳಿಸ್ತಾರೆ. ಶಾಲೆಗೆ ಬಂದು ಮನೆಗೆ ತಲುಪೋರು ಕೂಡ ಇದು ನಮ್ಮ ಸರ್ಕಾರ ಜವಾಬ್ದಾರಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಯಾವುದೇ ಅನಾಹುತ ಆಗದೇ ರೀತಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹಾಗಾಗಿ ಮಕ್ಕಳನ್ನು ಸುರಕ್ಷಿತವಾಗಿ ಮನೆ ತಲುಪಿಸುವ ನಿಟ್ಟಿನಲ್ಲಿ ನಾವು ತುರ್ತಾಗಿ ಕ್ರಮವನ್ನು ಕೈಗೊಳ್ಳಲೇಬೇಕು ಸರ್. ಶಾಲೆ ಶಾಶ್ವತವಾಗಿರುವಾಗ ನಾವು ತಾತ್ಕಾಲಿಕ ಪರಿಹಾರ ನೋಡಿದ್ರೆ ಆಗೋದಿಲ್ಲ ಸರ್. ಶಾಲೆಯಲ್ಲಿ ಪ್ರತಿನಿತ್ಯ ಮಕ್ಕಳು ಬರುವಾಗ ಹಾಗಾಗಿ ನಾವು ಪರ್ಮನೆಂಟ್ ಆಗಿ ಇಲ್ಲೊಂದು ಸೊಲ್ಯೂಷನ್ ನೋಡಬೇಕಾಗಿದೆ, ಒಂದು ಪರಿಹಾರ ಕಂಡುಕೋಬೇಕಾಗಿದೆ ಸರ್. ನನ್ನ ಹೆಸರು ತಾಜುದ್ದೀನ್ ಖಾನ್, ಅಧ್ಯಕ್ಷರು ಮಕ್ಕಳ ಕಲ್ಯಾಣ ಸಮಿತಿ ಶಿವಮೊಗ್ಗ ಜಿಲ್ಲೆ. ಹಾಗೆ ನನ್ನೊಟ್ಟಿಗೆ ರತ್ನ ಮೇಡಮ್ ಇದ್ದಾರೆ, ಸದಸ್ಯರು ಮಕ್ಕಳ ಕಲ್ಯಾಣ ಸಮಿತಿ. ಹಾಗೆ ಗಣಪತಿ ಸರ್ ಇದ್ದಾರೆ, ಅವರು ಕೂಡ ಸದಸ್ಯರು. ಮತ್ತು ಈ ಒಂದು ಸ್ಥಳೀಯ ಶಾಲೆಯಲ್ಲಿ ಕಳೆದ 9 ವರ್ಷದಿಂದ ಕೆಲಸ ಮಾಡ್ತಿರುವಂಥ ಸುನೀತಾ ಮೇಡಮ್ ಇದ್ದಾರೆ. ಅದೇ ರೀತಿ ನಮ್ಮ ಆಪ್ತ ಸಂಬಂಧಿಕರು ಸಂತೋಷ ಇದ್ದಾರೆ ಮತ್ತು ಸಹ ಶಿಕ್ಷಕರು ಕೂಡ ಇದ್ದು, ಸಂಜೆ ಅವರು ಕೂಡ ಇದ್ದು ಇವತ್ತು ರಸ್ತೆಯನ್ನು ಪರಿಶೀಲನೆ ಮಾಡಿದ್ದೀವಿ. ನಿಂತಹ ಸಂದರ್ಭದಲ್ಲೇ ಈಗ ಸ್ವಲ್ಪದಲ್ಲೇ ಒಂದು ಅವಘಡ ಆಗಬೇಕಿತ್ತು, ಅದು ತಪ್ಪೋಯಿತು. ಹಾಗಾಗಿ ಇದು ಬಹಳ ಒಂದು ತುರ್ತಾಗಿ ಆಗಬೇಕಂತ ಕೆಲಸ ಆಗಿದೆ ಸರ್. ಈಗ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋಡ್ ಕ್ರಾಸ್ ಮಾಡುವಾಗ ಅದು ಸುರಕ್ಷತೆ ಬೇಕಾಗಿ ಮಕ್ಕಳ ಸಣ್ಣವರಿಂದ ದೊಡ್ಡವ್ರ ತನಕ ಇದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಇದ್ದಾರೆ. ಮಕ್ಕಳಿಗೆ ಗೊತ್ತಾಗೋಗಿಲ್ಲ. ಹಾಗಾಗಿ ಸ್ಕೂಲಲ್ಲಿ ಟೀಚರ್ಸ್ ಇದ್ದಾಗ ಪರವಾಗಿಲ್ಲ, ಎಲ್ಪ್ ತೊಗೊಂಡು ಕ್ರಾಸ್ ಮಾಡ್ತಾರೆ ರೋಡು. ಇಲ್ಲಾಂದರೆ ಮಕ್ಕಳಿಗೆ ರೋಡ್ ಕ್ರಾಸ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಒಂದು ಸುರಕ್ಷತಾ ಕ್ರಮಗಳು ಸರ್ಕಾರದ ಕಡೆಯಿಂದ ಆಗಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ಗಮನಕ್ಕೆ ತರುವಂಥ ಕೆಲಸವನ್ನು ನಮ್ಮ ಸಮಿತಿಯಿಂದ ಮಾಡೋಣ ಅಂತ ನಾವು ಯೋಚನೆ ಮಾಡಿದ್ದೀವಿ. ಇವತ್ತು ಪರಿಶೀಲನೆ ಮಾಡಿದ್ದೀವಿ. ಅದಕ್ಕೆ ಅಧಿಕಾರಿಗಳು ಸಹ ನಮಗೆ ಸಪೋರ್ಟ್ ಮಾಡಬೇಕಂತ ನಾವು ಈ ಸಮಿತಿ ವತಿಯಿಂದ ನಾವು ಕಳಕಳಿಯಾಗಿ ವಿನಂತಿಸ್ಕೊಳ್ತೀವಿ. ರತ್ನ ಎಂ ಸದಸ್ಯರು ಮಕ್ಕಳ ಕಲ್ಯಾಣ ಸಮಿತಿ.
ಅದರಿಂದ ಹೆಂಗೆ ಹೋಗ್ತಾರೆ? ತೊಂದರೆ ಆಗತ್ತೆ. ಈ ಶಾಲೆ ಎಷ್ಟು ಜನ ಮಕ್ಕಳಿದ್ದಾರೆ? ಅದರಿಂದ ನೀವು ದಯವಿಟ್ಟು ಈ ಕಾಸು ಮಾಡೋಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ. ಏನು ಏನು ಮಾಡ್ತೀರೋ ನೋಡಿ ನೀವೇ.